ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಸ್ಟಾಫ್ ಫ್ಲೋಗಾಗಿ ಐಟಂ ಮಾಪಿಂಗ್ ಅನ್ನು ತೋರಿಸುತ್ತೇವೆ. ಮೊದಲು ಇನ್ವೆಂಟರಿ ಮೇಲೆ ಕ್ಲಿಕ್ ಮಾಡಿ, ನಂತರ ಐಟಂ ಮ್ಯಾಪಿಂಗ್ಗೆ ಮುಂದುವರಿಯಿರಿ. ಈ ಸ್ಕ್ರೀನ್ ಅನ್ಮ್ಯಾಪ್ಡ್ ಉತ್ಪನ್ನಗಳನ್ನು ತೋರಿಸುತ್ತದೆ. ಒಂದು ಉತ್ಪನ್ನವನ್ನು ಮ್ಯಾಪ್ ಮಾಡಲು ಕೇವಲ ಮ್ಯಾಪ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸೂಕ್ತವಾದ ಹೊಂದಿಕೆಯನ್ನು ಆಯ್ಕೆ ಮಾಡಿ. ಯಾವುದೇ ಉತ್ಪನ್ನವನ್ನು ಕಂಡುಹಿಡಿಯದಿದ್ದರೆ ಅದನ್ನು ಹೊಸ ಐಟಂ ಆಗಿ ಸೇರಿಸಬಹುದು. ಒಂದು ಐಟಂಗೆ ಸೂಕ್ತ ಹೊಂದಿಕೆಯನ್ನು ಕಂಡುಹಿಡಿದ ನಂತರ ಮ್ಯಾಪ್ ಮೇಲೆ ಕ್ಲಿಕ್ ಮಾಡಿ, ನಂತರ ಎಸ್ ಕ್ಲಿಕ್ ಮಾಡುವ ಮೂಲಕ ದೃಢೀಕರಿಸಿ. ಮಾಪಿಂಗ್ ಪರಿಶೀಲನೆಗೆ ಗುರುತಿಸಲಾಗುತ್ತದೆ. ನಾವು ಬಲ್ಕ್ ಮಾಪ್ ಆಯ್ಕೆಯನ್ನು ಸಹ ಒದಗಿಸುತ್ತೇವೆ. ಇದನ್ನು ಬಳಸಲು ಹಲವಾರು ಉತ್ಪನ್ನಗಳನ್ನು ಆಯ್ಕೆ ಮಾಡಿ ಮತ್ತು ನಂತರ ಬಲ್ಕ್ ಮ್ಯಾಪ್ ಆಯ್ಕೆಯನ್ನು ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿದ ನಂತರ ಮಾಪಿಂಗ್ ಪರದೆ ಪಾಪಪ್ ಆಗುತ್ತದೆ. ಐಟಂಗಳನ್ನು ಮತ್ತು ಸೂಚಿಸಿದ ಹೊಂದಿಕೆಯನ್ನು ತೋರಿಸುತ್ತದೆ. ಉತ್ಪನ್ನದ ವಿವರಗಳನ್ನು ಇನ್ಫೋ ಬಟನ್ ಕ್ಲಿಕ್ ಮಾಡುವ ಮೂಲಕ ನೋಡಬಹುದು. ನೀವು ಉತ್ಪನ್ನದ ಮಾಪಿಂಗ್ ಅನ್ನು ಬದಲಾಯಿಸಲು ಬಯಸಿದರೆ ಕೇವಲ ಉತ್ಪನ್ನದ ಮೇಲೆ ಕ್ಲಿಕ್ ಮಾಡಿ ಮತ್ತು ನಂತರ ಯಾವುದೇ ಹೊಂದಿಕೆ ಕಂಡುಬಂದಿಲ್ಲದಿದ್ದರೆ ಸರ್ಚ್ ಗ್ಲೋಬಲ್ ಮಾಸ್ಟರ್ ಮೇಲೆ ಕ್ಲಿಕ್ ಮಾಡಿ ಅಗತ್ಯ ಬದಲಾವಣೆಗಳನ್ನು ಮಾಡಿ ಮತ್ತು ನೀವು ಸೂಕ್ತ ಹೊಂದಿಕೆಯನ್ನು ಕಂಡುಹಿಡಿದರೆ ಮ್ಯಾಪ್ ಐಟಂ ಮೇಲೆ ಕ್ಲಿಕ್ ಮಾಡಿ. ನಂತರ ಉತ್ಪನ್ನವನ್ನು ಸೇರಿಸಲಾಗುತ್ತದೆ. ನಿಮ್ಮ ಬದಲಾವಣೆಗಳನ್ನು ಉಳಿಸಲು ಸೇವ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಎಸ್ ಕ್ಲಿಕ್ ಮಾಡುವ ಮೂಲಕ ದೃಢೀಕರಿಸಿ. ಐಟಂ ಮಾಪಿಂಗ್ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ. ಮ್ಯಾಪ್ ಸ್ಕ್ರೀನ್ನಲ್ಲಿ ನೀವು ಎಲ್ಲಾ ಮ್ಯಾಪ್ ಮಾಡಿದ ಐಟಂಗಳನ್ನು ನೋಡಬಹುದು. ಅದೇ ರೀತಿಯಾಗಿ ರಿವ್ಯೂ ಸ್ಕ್ರೀನ್ನಲ್ಲಿ ನೀವು ಪರಿಶೀಲನೆಗೆ ಮ್ಯಾಪ್ ಮಾಡಿದ ಐಟಂಗಳನ್ನು ಕಾಣಬಹುದು. ಕೇವಲ ಅಡ್ಮಿನ್ ಐಟಂಗಳನ್ನು ಪರಿಶೀಲಿಸಬಹುದು. ಕೊನೆಗೆ ರಿಜೆಕ್ಟೆಡ್ ಸ್ಕ್ರೀನ್ ಎಲ್ಲಾ ತಿರಸ್ಕೃತ ಐಟಂಗಳನ್ನು ತೋರಿಸುತ್ತದೆ. ಧನ್ಯವಾದಗಳು.